ಅದೊಂದು ಹಸಿರಿನಿಂದ ಕೂಡಿದ ಹಳ್ಳಿ. ಅದರ ಸುತ್ತಲೂ ಬಹಳಷ್ಟು ರೀತಿಯ ತೋಟ ಮತ್ತು ಗದ್ದೆಗಳಿದ್ದವು. ಒಬ್ಬ ಹಳ್ಳಿಯವನ ತೋಟದಲ್ಲಿ ಅನೇಕ ಹಣ್ಣಿನ ಮರಗಳಿದ್ದವು. ತೋಟದ ಮಧ್ಯದಲ್ಲಿ ಒಂದು ಸೇಬಿನ ಹಣ್ಣಿನ ಮರವಿತ್ತು. ಆ ಹಳ್ಳಿಯವನಿಗೆ ಬಬ್ಲು ಎಂಬ ಮಗನಿದ್ದ. ಬಬ್ಲು ಯಾವಾಗಲೂ ಸೇಬಿನ ಹಣ್ಣಿನ ಮರದ ಸುತ್ತ ಆಡುತ್ತಿದ್ದನು. ಕಾಲ ಕಳೆದಂತೆ ಆ ಸೇಬಿನ ಮರವೂ ಕೂಡ ಬಬ್ಲು ಬಗ್ಗೆ ಅಕ್ಕರೆ ಬೆಳೆಸಿಕೊಂಡಿತ್ತು. ಬಬ್ಲು ಮರವನ್ನು ನೋಡಲು ಬರದಿದ್ದರೆ ಮರಕ್ಕೆ ಬಹಳ ಬೇಸರವಾಗುತ್ತಿತ್ತು. ಒಂದು ದಿನ ಬಬ್ಲು ಬಹಳ ಬೇಸರದಲ್ಲಿ ಇದ್ದ. ಬಾ ನನ್ನೊಂದಿಗೆ ಆಡು ಎಂದು ಸೇಬಿನ ಮರವು ಹೇಳಿತು. ಓ, ನನಗೆ ಬಹಳ ದುಃಖವಾಗಿದೆ, ನನಗೆ ನಿನ್ನೊಂದಿಗೆ ಆಡಲು ಇಷ್ಟವಿಲ್ಲ ಎಂದು ಬಬ್ಲು ಹೇಳಿದನು. ನಿನ್ನ ದುಃಖಕ್ಕೆ ಕಾರಣವನ್ನು ತಿಳಿಸು, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಪ್ರೋತ್ಸಾಹಿಸಿತು. ನನಗೆ ಆಟವಾಡಲು ಕೆಲವು ಆಟದ ಸಾಮಗ್ರಿಗಳು ಬೇಕು, ಆದರೆ ಅದನ್ನು ಕೊಂಡುಕೊಳ್ಳಲು ನನ್ನ ಬಳಿ ಹಣವಿಲ್ಲ ಎಂದು ಬಬ್ಲು ಹೇಳಿದ. ಯಾವುದೇ ಹಿಂಜರಿಕೆ ಇಲ್ಲದೆ ಸೇಬಿನ ಮರವು ಹೀಗೆ ಹೇಳಿತು, ಕೆಲವು ಹಣ್ಣುಗಳನ್ನು ತೆಗೆದುಕೋ ಮತ್ತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡು. ನಿನಗೆ ಆಟದ ಸಾಮಗ್ರಿಗಳನ್ನು ಕೊಳ್ಳಲು ಹಣ ದೊರೆಯುವುದು ಎಂದು ಹೇಳುತ್ತಾ ನಗೆ ಬೀರಿತು. ಬಬ್ಲು ಕೆಲವು ಹಣ್ಣುಗಳನ್ನು ತೆಗೆದುಕೊಂಡು ಸಂತೋಷದಿಂದ ಹೊರಟನು. ವರ್ಷಗಳೂ ಉರುಳಿದವು. ಬಬ್ಲು ಯುವಕನಾದ. ಸೇಬಿನ ಮರವು ಬಬ್ಲು ತನ್ನೊಂದಿಗೆ ಆಡಲು ಬರಲೆಂದು ಈಗಲೂ ಕಾಯುತ್ತಿತ್ತು. ಬಬ್ಲು ಬಹಳ ಬೇಸರದಿಂದ ಸೇಬಿನ ಮರದ ಬಳಿ ಬಂದ. ನಿನ್ನ ಬೇಸರಕ್ಕೆ ಕಾರಣವೇನು, ಹೇಳು ಸ್ನೇಹಿತನೇ ಎಂದು ಸೇಬಿನ ಮರವು ಕೇಳಿತು. ನಾನು ಮನೆ ಕಟ್ಟಬೇಕು, ಆದರೆ ಮರವನ್ನು ಕೊಳ್ಳಲು ನನ್ನ ಬಳಿ ಹಣವಿಲ್ಲ ಎಂದನು. ಏನು ತೊಂದರೆ ಇಲ್ಲ, ನಿನಗೆ ಎಷ್ಟು ಬೇಕೋ ಅಷ್ಟು ನನ್ನ ರೆಂಬೆ ಕೊಂಬೆಗಳನ್ನು ಕತ್ತರಿಸಿಕೋ, ಅದರಿಂದ ಮನೆಯನ್ನು ಕಟ್ಟಿಕೋ ಎಂದು ಸೇಬಿನ ಮರವು ತನ್ನ ಸ್ನೇಹಿತನಿಗೆ ಸಹಾಯ ಮಾಡಲು ಸಂತೋಷದಿಂದ ಹೇಳಿತು. ಈಗ ಒಬ್ಬ ಮಧ್ಯವಯಸ್ಕನಾದ. ಅವನು ಸೇಬಿನ ಮರದ ಬಳಿ ಬಂದಾಗ ಇನ್ನೂ ಅವನ ಮುಖದಲ್ಲಿ ಬೇಸರವಿತ್ತು. ಏಳು ಸ್ನೇಹಿತನೇ, ಏಕೆ ಇಷ್ಟು ಬೇಸರಗೊಂಡಿದ್ದೀಯಾ ಎಂದು ಸೇಬಿನ ಮರವು ಹೇಳಿತು. ನಾನು ನನ್ನ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿದ್ದೇನೆ. ದೂರದ ಊರುಗಳಿಗೆ ಸಾಮಾನುಗಳನ್ನು ಸಾಗಿಸಲು ನನಗೊಂದು ದೋಣಿ ಬೇಕು ಎಂದು ಬಬ್ಲು ಕೇಳಿದನು. ಏನು ತೊಂದರೆ ಇಲ್ಲ, ನನ್ನ ಕಾಂಡವನ್ನು ಕತ್ತರಿಸಿಕೋ ಮತ್ತು ಅದರಿಂದ ದೋಣಿ ತಯಾರಿಸು ಎಂದು ಸೇಬಿನ ಮರವು ಆನಂದದಿಂದ ಹೇಳಿತು. ಬಬ್ಲುವಿಗೂ ಕೂಡ ದೋಣಿ ತಯಾರಿಸಲು ಮರ ಸಿಕ್ಕಿತು ಎಂದು ಸಂತೋಷವಾಯಿತು. ಅನೇಕ ವರ್ಷಗಳ ಬಳಿಕ ಬಬ್ಲುಗೆ ವಯಸ್ಸಾಯಿತು. ಅವನ ಶಕ್ತಿ ಮತ್ತು ವೇಗ ಕಡಿಮೆಯಾಗಿತ್ತು. ನಡೆದುಕೊಂಡು ಸೇಬಿನ ಮರದ ಬಳಿ ಬಂದನು. ಅವನಿಗೆ ಆಯಾಸವಾಗಿತ್ತು. ಸೇಬಿನ ಮರವು ಕಾಳಜಿಯಿಂದ ಕೇಳಿತು, ಸ್ನೇಹಿತನೇ, ನನ್ನ ಬಳಿ ಹಣ್ಣುಗಳಿಲ್ಲ. ರಂಬೆ, ಕೊಂಬೆಗಳು, ಕಾಂಡವೂ ಸಹ ಇಲ್ಲ. ಉಳಿದಿರುವುದು ಬೇರು ಮತ್ತು ಬುಡ ಮಾತ್ರ. ನಿನಗೆ ಸಹಾಯವಾಗುವುದಾದರೆ ಅದನ್ನು ತೆಗೆದುಕೋ ಎಂದು ಮರವು ಹೇಳಿತು. ನಾನು ಜೀವನದಲ್ಲಿ ಬಳಲಿದ್ದೇನೆ. ನನಗೆ ಈಗ ಮನಃಶಾಂತಿಯ ಅಗತ್ಯವಿದೆ. ನನಗೆ ವಿಶ್ರಮಿಸಲು ಒಂದು ಸ್ಥಳ ಬೇಕಾಗಿದೆ ಎಂದು ಬಬ್ಲು ಹೇಳಿದನು. ಬಾ, ನನ್ನ ಬೇರುಗಳ ಮೇಲೆ ವಿಶ್ರಮಿಸಿಕೋ, ನಿನಗೆ ಶಾಂತಿ ಸಿಗಬಹುದು ಎಂದು ಸೇಬಿನ ಮರವು ಹೇಳಿತು. ಬಬ್ಲು ಸೇಬಿನ ಬೇರುಗಳ ಮೇಲೆ ಕುಳಿತುಕೊಳ್ಳಲು ಆಗದೆ, ವಿಶ್ರಾಂತಿ ಪಡೆದುಕೊಳ್ಳಲು ಆಗದೆ ಚಡಪಡಿಸಿದನು. ಅವನು ತನ್ನಷ್ಟಕ್ಕೆ ತಾನು ಹೇಳಿಕೊಂಡನು, ಸೇಬಿನ ಮರವು, ನನ್ನ ಜೀವನದಲ್ಲಿ ನೀನೊಬ್ಬನೇ ನನ್ನ ಆತ್ಮೀಯ ಸ್ನೇಹಿತನಾಗಿದ್ದೆ. ಈಗ ಆದರೆ ನನ್ನ ಆಸೆಯಿಂದ ಮತ್ತು ಅಸಹಾಯಕತೆಯಿಂದ ನನಗೆ ಈ ಸ್ಥಿತಿ ಬಂದಿದೆ. ಈ ಕಥೆಯ ಸಾರಾಂಶ, ಅತಿಯಾಸೆ, ಗತಿಕೇಡು ಮತ್ತು ದುಡಿದು ತಿನ್ನುವ ಸಂಸ್ಕಾರ ಬೆಳೆಸಿಕೊಳ್ಳಬೇಕು.